ಹಾಯ್ ಎವ್ರಿವನ್, ನೋಡ್ರಿ ಈ ವಿಡಿಯೋದೊಳಗಡೆ RRB ಗ್ರೂಪ್ ಡಿ ಎಕ್ಸಾಮ್ದು ಸೈನ್ಸ್ ಸೆಕ್ಷನ್ ಡಿಸ್ಕಷನ್ ಮಾಡೋಣ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ, ಪ್ರಾಪರ್ ಆಗಿ ನೋಟ್ಸ್ ಮಾಡ್ಕೊಳ್ರಿ. ನೀವು ಮಿಸ್ ಮಾಡಿದ್ರಿ ಅಂತಂದ್ ಹೇಳಿದ್ರೆ ಇಷ್ಟೊಂದು ಡೀಟೇಲ್ ಆಗಿ ಕನ್ನಡದಲ್ಲಿ ನಿಮ್ಗೆ ಯಾರು ಹೇಳ್ಕೊಡಂಗಿಲ್ಲ, ಇದಂತೂ ಕ್ಲಿಯರ್. ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೋಡ್ರಿ, ಈ ಕೆಳಗಿನ ಎರಡು ಹೇಳಿಕೆಗಳಲ್ಲಿ ಯಾವ್ದು ಸತ್ಯ ಅಂತಂದ್ ಹೇಳಿ. ಗುರುತ್ವಾಕರ್ಷಣೆ ಬಲದ ಬಗ್ಗೆ ಕೇಳಿದಾರ. ಅದ್ರಲ್ಲೂ ಏನಂತಂದ್ ಹೇಳಿದ್ರೆ ಈ ಕ್ವಶನ್ ಫಾರ್ಮುಲಾ ಮೇಲೆ ಐತೆ. ಫಾರ್ಮುಲಾ ಏನೈತೆ? F=G(m1m2)/r² ಅಂತಂದ್ ಹೇಳಿ. ಆಪ್ಷನ್ ಇಲ್ಲಿ ನೋಡ್ರಿ, ಎ ಏನೈತೆ, ಇದು ಎರಡು ವಸ್ತುಗಳ ದ್ರವ್ಯರಾಶಿಯ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿ ಐತಿ ಅಂತಂದ್ ಹೇಳಿ. ಈಗ ದ್ರವ್ಯರಾಶಿ ಎರಡು ವಸ್ತುಗಳಂತಂದ್ ಹೇಳಿದ್ರೆ ಈಗ ನಾವು ಅರ್ಥ ಮಾಡ್ಕೊಬೇಕು, ಇದು ಒಂದ್ ವಸ್ತು, ಅದಾದ ನಂತರ ಇದೊಂದು ವಸ್ತು. ಇದ್ರ ದ್ರವ್ಯರಾಶಿ M1 ಅಂತಂದೈತೆ, ಇದ್ರ ದ್ರವ್ಯರಾಶಿ M2 ಅಂತಂದೈತೆ, ತೂಕ ಅಂತ ಅನ್ಕೊಳ್ರಿ. ಸೊ ಇದಕ್ಕ ನೇರ ಅನುಪಾತದಲ್ಲಿ ಐತೆ. ಅಂದ್ರೆ ತೂಕ ಹೆಚ್ಚಾದಂಗ ನಮ್ದು ಗುರುತ್ವಾಕರ್ಷಣೆ ಬಲ ಹೆಚ್ಚಾಗತ್ತ. ಕರೆಕ್ಟ್, ಮೇಲ್ಗಡೆ ಐತೆ ಅಂದ್ರೆ ಇದನ್ನ ನಾವು ನೇರ ಅನುಪಾತದಲ್ಲಿ ಐತಿ ಅಂತಂದ್ ಹೇಳ್ತೀವಿ. ಕರೆಕ್ಟ್ ಆಗೈತೆ. ಆಮೇಲೆ ಇದು ಎರಡು ವಸ್ತುಗಳ ನಡುವಿನ ದೂರದ ವರ್ಗಕ್ಕೆ ನೇರ ಅನುಪಾತದಲ್ಲಿ, ಅಂದ್ರೆ ಈ ಎರಡು ವಸ್ತುಗಳ ನಡುವಿನ ಏನ್ ದೂರ ಐತಲ್ಲ ಅದನ್ನ ನಾವು ಆರ್ ಅಂತ ತಗೊಂತೀವಿ. ಸೊ ಅದ್ರ ವರ್ಗ ಅಂತಂದ್ ಹೇಳಿದ್ರೆ R². ಇವ್ರ ಏನ್ ಕೊಟ್ಟಿದಾರೆ, F= ನೇರ ಅನುಪಾತದಲ್ಲಿ ಐತೆ R² ಅಂತಂದ್ ಹೇಳಿ. ಬಟ್ ಆದ್ರೆ ಇದು ನೇರ ಅನುಪಾತದಲ್ಲಿ ಬರಂಗಿಲ್ಲ, ವಿಲೋಮ ಅನುಪಾತದಲ್ಲಿ ಬರುತ್ತೆ. ಈ ರೀತಿಯಾಗಿ ಇದು ತುಂಬಾ ಇಂಪಾರ್ಟೆಂಟ್. ಸೊ ಈ ರೀತಿಯಾಗಿ ನಿಮಗೆ ಕ್ವಶನ್ ಅನ್ನ ಕೇಳ್ತಾರೆ, ಇದರಲ್ಲಿ ಎ ಮಾತ್ರ ಸತ್ಯ, ಬಿ ತಪ್ಪು ಅಂತಂದ್ ಹೇಳ್ತೀವಿ. ಇದೇನಂತಂದ್ ಹೇಳಿದ್ರೆ ಗುರುತ್ವಾಕರ್ಷಣೆ ಬಲ ಅಂತಂದ್ ಹೇಳ್ತೀವಿ. ನೀವು ಇನ್ನೊಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ರಿ. ಇವಾಗ ಗುರುತ್ವಾಕರ್ಷಣೆ ಬಲ ಅಂತ ಬಂತು ಅಂತಂದ್ ಹೇಳಿದ್ರೆ ಇದು ಯಾವಾಗ್ಲೂ ರಾಶಿಗಳಿಗೆ ನೇರ ಅನುಪಾತದಲ್ಲಿದ್ರೆ ಅದ್ರದ್ದು ಡಿಸ್ಟೆನ್ಸ್ಗೆ ವಿಲೋಮ ಅನುಪಾತದಲ್ಲಿದ್ರೆ. ಯಾವ್ದಾದ್ರು ಎರಡು ವಸ್ತುಗಳನ್ನ ತಗೊಳ್ರಿ ಸರ್, ಇದನ್ನ ನಾವು ಸೂರ್ಯ ಅಂತ ಅನ್ಕೊಳ್ಳೋಣ, ಇದನ್ನ ನಾವು ಭೂಮಿ ಅಂತ ಅನ್ಕೊಳ್ಳೋಣ. ಈ ಎರಡು ವಸ್ತುಗಳ ನಡುವಿನ ಆಕರ್ಷಣಾ ಬಲವನ್ನ ನಾವೇನಂತ ಕರಿತೀವಿ? ಗುರುತ್ವಾಕರ್ಷಣೆ ಬಲ ಅಂತ ಕರಿತೀವಿ. ಇದನ್ನ ನ್ಯೂಟನ್ ಕಂಡು ಹಿಡಿದಾನ. ಅಲ್ಲಿ ಒಂದು ಕಾನ್ಸ್ಟಂಟ್ ಬರುತ್ತೆ G=, ಅದನ್ನ ನಾವು ಗುರುತ್ವಾಕರ್ಷಣೆಯ ಕಾನ್ಸ್ಟಂಟ್ ಅಂತಂದ್ ಹೇಳ್ತೀವಿ. ಅದ್ರದ್ದು ವ್ಯಾಲ್ಯೂ ಎಷ್ಟು ಅಂತಂದ್ ಹೇಳಿ ನನಗೆ ಕಮೆಂಟ್ ಅನ್ನ ಹಾಕ್ರಿ. ಇನ್ನು ಕ್ವಶನ್ ಕೇಳಿದಾರ, ನಾನು ಹೇಳ್ಬಿಡ್ತೀನಿ ನೋಡ್ರಿ. ಎಷ್ಟು ಬರುತ್ತೆ ಅಂದ್ರೆ 6.67 × 10⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg² ಅಂತಂದ್ ಹೇಳಿ ಬರುತ್ತೆ. ಇದು ಗುರುತ್ವಾಕರ್ಷಣ ಸ್ಥಿರಾಂಕ ಅಥವಾ G ಯ ಮೌಲ್ಯ ಅಂತಂದ್ ಹೇಳ್ತೀವಿ ಇಡೀ ಬ್ರಹ್ಮಾಂಡದೊಳಗಡೆ. ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಭೂಮಿಯ ಗುರುತ್ವ. ಭೂಮಿಯ ಗುರುತ್ವವನ್ನ ನಾವು G ಅಂತಂದ್ ಹೇಳ್ತೀವಿ. G ದ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದ್ರೆ 9.8 m/s² ಅಂತಂದ್ ಹೇಳ್ತೀವಿ. ಈ ಗುರುತ್ವ ಎಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಸಮಭಾಜಕ ವೃತ್ತದಲ್ಲಿ ಕಡಿಮೆ ಇರುತ್ತ. ಸಮಭಾಜಕ ವೃತ್ತದೊಳಗಡೆ ಏನಂತಂದ್ರೆ ಅದ್ರ ಕಡಿಮೆ ಇರುತ್ತ. ಆ ರೀಸನ್ಗೋಸ್ಕರ ಈಗ ಗುರುತ್ವಾಕರ್ಷಣೆ ಬಲ ಜಾಸ್ತಿ ಇದ್ರೆ ಜಾಸ್ತಿ ಬಲ ಬೇಕಾಗತ್ತ. ನಾವ್ ಏನಾದ್ರು ಹಾರಿಸ್ಬೇಕಂತಂದ್ರೆ, ರಾಕೆಟ್ ಹಾರಿಸ್ಬೇಕಂದ್ರ, ಸೊ ಅದಕ್ಕೋಸ್ಕರ ಏನಂತಂದ್ರೆ ಇದ್ರೆ ಎಲ್ಲಾ ಏನ್ ಸಂಸ್ಥೆಗಳಿದಾವ, ಆರ್ಗನೈಸೇಷನ್ಸ್ ಗಳಿದಾವ ಸ್ಪೇಸ್ ರಿಲೇಟೆಡ್, ಎಲ್ಲಾ ಸಮಭಾಜಕ ವೃತ್ತದ ಸಮೀಪ ಇದಾವ. ಯಾಕಂದ್ರೆ ಗ್ರಾವಿಟಿ ಕಮ್ಮಿ ಇರುತ್ತೆ, ಫೋರ್ಸ್ ಕಮ್ಮಿ ಬೇಕಾಗತ್ತ. ಅದ ಇದ್ರ ತರ ತಗೊಳ್ರಿ. ಈಗ ಧ್ರುವಗಳ ಹತ್ರ ಏನಂದ್ರ ಅಂತ ಹೇಳಿದ್ರೆ 9.81 ಇರುತ್ತೆ. ಧ್ರುವಗಳ ಹತ್ರ ಏನಂದ್ರೆ ಗುರುತ್ವಾಕರ್ಷಣೆ ಬಲ ಜಾಸ್ತಿ ಇರುತ್ತೆ, 9.81 ಅಂತಂದ ಹೇಳ್ತೀವಿ. ಈ ಕ್ವಶನ್ಸ್ ಗಳನ್ನ ತುಂಬಾ ಸರಿ ಕೇಳಿದಾರ, ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಸೇಮ್ ಗ್ರಾವಿಟಿದ್ ಇನ್ನೊಂದು ಬರುತ್ತೆ. ಸರ್ ಇವಾಗ ನಾವು ಇದ್ರಲ್ಲಿರೋ ಎಷ್ಟು ಕಣಗಳನ್ನ ತಗೊಂಡ್ವಿ, ಇದ್ರ ಏನ ಒಂದ್ ವಸ್ತುವನ್ನ ತಗೊಂಡ್ರೆ ಅದ್ರೊಳಗಡೆ ಕಣಗಳನ್ನ ತಗೊಂಡ್ವಿ ಅಂತಂದ್ ಹೇಳಿದ್ರೆ ಅದನ್ನ ನಾವು ಮಾಸ್ ಅಂತಂದ್ ಹೇಳಿ ಕರಿತೀವಿ. ಅದನ್ನ ನಾವು ವೇಟ್ ಅಂತಂದ್ ಹೇಳ್ಬೇಕಂತಂದ್ ಹೇಳಿದ್ರೆ W ಅಂತಂದ್ ಹೇಳ್ತೀವಿ. ಅದನ್ನ ಗ್ರಾವಿಟೇಷನಲ್ ಫೋರ್ಸ್ಗೆ ಇಂಟು ಮಾಡ್ಕೊಂತೀವಿ. ಸೊ ಅಲ್ಲಿ ಕಣಗಳೇನಿದಾವಲ್ಲ, ಒಟ್ಟು ಕಣಗಳನ್ನ ನಾವು M ಅಂತಂದ್ ಕರೆದ್ರೆ ಅದನ್ನ ಗ್ರಾವಿಟಿ ಜೊತೆಗೆ ಇಂಟು ಮಾಡ್ಕೊಂಡ್ರೆ ಅದು ವೇಟ್ ಆಗತ್ತೆ. ಇಲ್ಲಿ ನೋಡ್ರಿ, ಮಾಸು ಚಂದ್ರನ್ ಮೇಲೆ ಎಷ್ಟಿರುತ್ತ, ಭೂಮಿ ಮೇಲೂ ಅಷ್ಟೇ ಇರುತ್ತ. ಬಟ್ ಅದ್ರ ವೇಟ್ ನೋಡ್ರಿ, ವೇಟ್ ಭೂಮಿ ಮೇಲೆ ಏನಂತಂದ್ ಹೇಳಿದ್ರೆ ಇಂಟು 9.81 ಆಗತ್ತ. ಚಂದ್ರನ ಮೇಲೆ ಏನಂತಂದ್ ಹೇಳಿದ್ರೆ 1/6. ಇಲ್ಲಿ ಏನೈತಲ್ಲ 9.8 / 6 ಆಗತ್ತ. ಅಂದ್ರೆ 1/6 ಅಷ್ಟೇ ಏನಂತಂದ್ ಹೇಳಿದ್ರೆ ಕಮ್ಮಿ ಆಗತ್ತ ಚಂದ್ರನ ಮೇಲೆ. ಈ ಕ್ವಶನ್ಸ್ ಗಳನ್ನ ತುಂಬಾ ಸರಿ ರಿಪೀಟ್ ಆಗಿ ಕೇಳಿದಾರ, ಇವುಗಳನ್ನ ನೆನ್ಪಿಟ್ಕೊಡ್ರಿ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ ಹೇಳಿದ್ರೆ, ಈಗ ನಮ್ದ್ರಲ್ಲಿ ನಾನ್ ಇವಾಗ ಭೂಮಿ ಮೇಲೆ 60 kg ಇದೇನಂತಂದ್ ಹೇಳಿದ್ರೆ ಚಂದ್ರನ ಮೇಲೆ ಎಷ್ಟಿರ್ತಾನ 1/6 ರಷ್ಟು. 60/6 ಅಂತಂದ್ ಹೇಳಿದ್ರೆ ನಾ ಚಂದ್ರನ ಮೇಲೆ 10 kg ಇರ್ತಾನೆ. ಈ ತರ ಕ್ವಶನ್ ಕೇಳಿದಾರೆ. ಎಸ್, ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ಕ್ವಶನ್ ಏನಂದ್ರೆ, 1 ಮೋಲ್ ಆಮ್ಲಜನಕದ ಪರಮಾಣುವಿನ ತೂಕ 16 ಗ್ರಾಮ್ ಆಯ್ತಂತಂದ್ರೆ
ಓಝೋನ್ ಓಝೋನ್ ಐತಲ್ಲ ಅದರದ ಅಣುತೂಕ ಎಷ್ಟು ಅಂತಂದ ಹೇಳಿ. ಈಗ ನೋಡ್ರಿ ಆಕ್ಸಿಜನ್ ಅನ್ನ ನಾವ್ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಓ ಎಷ್ಟು ಕೊಟ್ಟಿದಾನ 16 ಗ್ರಾಮ್ ಪರ್ ಮೋಲ್ ಅಂತಂದ ಹೇಳಿ ಕೊಟ್ಟಿದಾನ. ಇಲ್ಲಿ ಕ್ವಶನ್ ಕೊಟ್ಟಿದಾನ. ಅದಾದ ನಂತರ ಓಝೋನ್ ಎಷ್ಟಿರುತ್ತ, ಓಝೋನ್ ಅಂತಂದ ಹೇಳಿದ್ರೆ O3 ಇರುತ್ತ. ಸೊ ಓ ಇದ್ದದೇನಂತಂದ ಹೇಳಿದ್ರೆ 3 ಸಾರಿ ಇರುತ್ತ, ಅವು ಕಂಬೈನ್ ಆಗಿ. ಸೊ 3 ಆಮ್ಲಜನಕಗಳ ಕಂಬೈನ್ ಆಗಿ ಓಝೋನ್ ಆಗಿರುತ್ತ. ಅಂದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೇಕು, 3 ಇಂಟು 16 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಆನ್ಸರ್, 48 ಗ್ರಾಮ್ ಪರ್ ಮೋಲ್ ಅಂತಂದ ಹೇಳಿ ಬರುತ್ತೆ. ಇದೇನಂದ್ರೆ ನಮ್ದು ಆನ್ಸರ್ ಆಗತ್ತ. ತುಂಬಾ ಇಂಪಾರ್ಟೆಂಟ್ ಓಝೋನ್ ಅಂತಂದ ಹೇಳ್ತೀವಿ. ಓಝೋನ್ ಅನ್ನೋದು ಏನಂತಂದ ಹೇಳಿದ್ರೆ ಆಮ್ಲಜನಕದ ಒಂದು ಅಲ್ಲೋಟ್ರೋಪ್ ಅಂತಂದ ಹೇಳ್ತೀವಿ. ಅಲ್ಲೋಟ್ರೋಪ್ ಅಂತಂದ ಹೇಳಿದ್ರೆ ಒಂದು ರೂಪ ಅಂತಂದ ಹೇಳಿ. ಇದು ಎಲ್ಲಿರುತ್ತೆ ಅಂತಂದ ಹೇಳಿದ್ರೆ ನಾನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಭೂಮಿಯ ವಾತಾವರಣದಲ್ಲಿ ಇದು ನಾವು ಭೂಮಿಯನ್ನ ತಗೊಂಡ್ವಿ ಅಂತಂದ ಹೇಳಿದ್ರೆ ಭೂಮಿಯ ವಾತಾವರಣ ಫಸ್ಟ್ ಯಾವ್ದಂತಂದ ಹೇಳಿದ್ರೆ ಟ್ರೋಪೋಸ್ಪಿಯರ್ ಅಂತಂದ ಹೇಳ್ತೀವಿ, ಇಲ್ಲಿ ಬರಂಗಿಲ್ಲ. ನೆಕ್ಸ್ಟ್ ಯಾವ್ದಂತಂದ ಹೇಳಿದ್ರೆ ಸ್ಟ್ರಾಟೋಸ್ಪಿಯರ್ ಅಂತಂದ ಹೇಳ್ತೀವಿ. ಈ ಸ್ಪಿಯರ್ ಒಳಗಡೆ ಯಾವ ಲೇಯರ್ ಕಂಡು ಬರುತ್ತ, ಓಝೋನ್ ಲೇಯರ್ ಕಂಡು ಬರುತ್ತ. ತುಂಬಾ ಇಂಪಾರ್ಟೆಂಟ್ ಓಝೋನ್ ಲೇಯರ್. ಈ ಓಝೋನ್ ಲೇಯರ್ ಏನ್ ಮಾಡತ್ತ, ಸೂರ್ಯನಿಂದ ಬರುವಂತಹ ಯು ವಿ ಕಿರಣಗಳನ್ನ ಯು ವಿ ರೇಸ್ ಅನ್ನ ಹೀರ್ಕೊಂಡು ನಮ್ಮನ್ನ ಕಾಪಾಡುತ್ತ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಆಕ್ಸಿಜನ್ ಬಗ್ಗೆ ನಿಮ್ ಕ್ವಶನ್ ಅನ್ನ ಕೇಳಬಹುದು. ಸರ್ ನಾವು ಉಸಿರಾಟವನ್ನ ಮಾಡುವಾಗ ನಾವು ಏನನ್ನ ತಗೊಂತೀವಿ, ಒಳಗಡೆ ಆಕ್ಸಿಜನ್ ಅನ್ನ ತಗೊಂತೀವಿ, O2 ಅಂತಂದ ಹೇಳ್ತೀವಿ. ನಾವು ಹೊರಗಡೆ ಬಿಡುವಾಗ ಏನನ್ನ ಬಿಡ್ತೀವಿ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡ್ತೀವಿ, CO2 ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್, ಈಗ ಯಾವ್ದಾದ್ರು ಒಂದು ಕಟ್ಟಿಗೆ ಇರ್ಬೋದು ಅಥವಾ ಪ್ಲಾಸ್ಟಿಕ್ ಇರ್ಬೋದು ಅಥವಾ ನೀವು ಯಾವ ಬೇಕಾದ ವಸ್ತುಗಳನ್ನ ತಗೊಳ್ರಿ, ಯಾವ್ದಾದ್ರು ವಸ್ತುಗಳು ಉರಿಬೇಕಂತಂದ ಹೇಳಿದ್ರ, ಬೆಂಕಿ ಹತ್ಬೇಕಂತಂದ ಹೇಳಿದ್ರೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬೆಂಕಿ ಹತ್ಬೇಕಂದ್ರ ಅಥವಾ ದಹನ ಕ್ರಿಯೆ ಅಂತಂದ ಹೇಳ್ತೀವಿ. ಇದಾಗ್ಬೇಕಂತಂದ ಹೇಳಿದ್ರ ಆಮ್ಲಜನಕ ಇರ್ಲೇಬೇಕು. ಆಮ್ಲಜನಕ ಎಲ್ಲಾದ್ರೂ ಇರ್ಲಿಲ್ಲ ಅಂತಂದ ಹೇಳಿದ್ರೆ ಅಲ್ಲಿ ಬೆಂಕಿ ಹತ್ತಂಗಿಲ್ಲ. ಬೆಂಕಿ ಹತ್ಬೇಕಂದ್ರ ಅಥವಾ ದಹನ ಕ್ರಿಯೆ ನಡಿಬೇಕಂತಂದ ಹೇಳಿದ್ರ ಅಲ್ಲಿ ಏನಿರ್ಬೇಕು, ಕಂಪಲ್ಸರಿ ಆಮ್ಲಜನಕ ಇರ್ಲೇಬೇಕು. ಆಮ್ಲಜನಕ ಎಷ್ಟು ಜಾಸ್ತಿ ಇರುತ್ತ ಅಷ್ಟು ಬೆಂಕಿ ಜಾಸ್ತಿ ಹತ್ಕೊಳತ್ತ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಪಾಯಿಂಟ್ ಬರುತ್ತೆ, ಸೂರ್ಯನಿಂದ ಬರುವಂತಹ ಯು ವಿ ರೇಸ್ ಬರ್ತಾವಲ್ಲ ಅದರಲ್ಲಿ 3 ಟೈಪ್ ಬರ್ತಾವ. ಒಂದ್ ಏನಂತಂದ ಹೇಳಿದ್ರ UVA ರೇಸ್ ಅಂತಂದ ಹೇಳಿ ಬರುತ್ತ. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದ ಹೇಳಿದ್ರ ಅತಿ ಹೆಚ್ಚು ತರಂಗಾಂತರವನ್ನ ಹೊಂದಿರ್ತಾವ. ಹೆಚ್ಚು ತರಂಗಾಂತರ ಅಂತಂದ ಹೇಳ್ತೀವಿ. ವೇವ್ ಲೆಂತ್ ಇಂಗ್ಲಿಷ್ ನ ಹೇಳ್ಬೇಕಂದ್ರ ವೇವ್ ಲೆಂತ್, ಕನ್ನಡದಾಗ ಹೇಳ್ಬೇಕಂದ್ರ ತರಂಗಾಂತರ. ಹೆಚ್ಚು ತರಂಗಾಂತರವನ್ನ ಹೊಂದಿರ್ತಾವ. ಅದಾದ ನಂತರ ಇವು ಏನಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ಇವು ತಡೆ ಹಿಡಿಯಂಗಿಲ್ಲ. ಓಝೋನ್ ಲೇಯರ್ ಏನಂತಂದ ಹೇಳಿದ್ರೆ ಇದನ್ನ ತಡೆ ಹಿಡಿಯಂಗಿಲ್ಲ, ಡೈರೆಕ್ಟ್ ಇದು ಭೂಮಿಗೆ ತಲುಪತ್ತ. ಕ್ಲಿಯರ್. ಅದಾದ ನಂತರ ಸೆಕೆಂಡ್ ಒನ್ ಏನಂತಂದ ಹೇಳಿದ್ರೆ UVB ರೇಸ್ ಅಂತಂದ ಹೇಳಿ ಬರ್ತಾವ. UVB ರೇಸ್ ಇದರಲ್ಲಿ ಇವು ಏನಂತಂದ ಹೇಳಿದ್ರ ಬಹುಭಾಗ, ಇದರಲ್ಲಿ ಕೆಲವೊಂದು ಭಾಗ ಅಷ್ಟ ಭೂಮಿಯನ್ನ ತಲುಪತ್ತ. ಇದರಿಂದ ಹೆಲ್ಪ್ ಏನಂತಂದ ಹೇಳಿದ್ರ UVB ರೇಸ್ ಗಳಿಂದ ನಮ್ಗ ವಿಟಮಿನ್ ಡಿ ಸಿಗುತ್ತ. ಏನ್ ಸಿಗುತ್ತ, ವಿಟಮಿನ್ ಡಿ ಸಿಗುತ್ತ. ಅದಾದ ನಂತರ ನೆಕ್ಸ್ಟ್ ಬರುತ್ತ UVC ರೇಸ್ ಅಂತಂದ ಹೇಳಿ. ಇವು ಮೋಸ್ಟ್ ಡೇಂಜರಸ್. ಇವು ಕಂಪ್ಲೀಟ್ ಆಗಿ ಏನಂತಂದ ಹೇಳಿದ್ರ ಹಾನಿಕಾರಕ ಆಗಿರ್ತಾವ. ಇದರಿಂದ ಕ್ಯಾನ್ಸರ್ ಎಲ್ಲ ಬರುತ್ತೆ. ಸೊ ಅದಕ್ಕೋಸ್ಕರ ಓಝೋನ್ ಲೇಯರ್ ಏನಂತಂದ ಹೇಳಿದ್ರೆ ಇವುಗಳನ್ನ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಏನ್ ಮಾಡುತ್ತ, ಹೀರ್ಕೊಳ್ಳುತ್ತ. ಈ 3 ಟೈಪ್ ಓಝೋನ್ ಲೇಯರ್ಸ್ ಗಳನ್ನ ನೀವೇನ್ ಮಾಡ್ಕೋಬೇಕಂದ್ರೆ ನೆನ್ಪಿಟ್ಕೋಬೇಕು, ಎಕ್ಸಾಮ್ಸ್ ಗಳಲ್ಲಿ ಕೇಳಿದಾರ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್, ಆಧುನಿಕ ಆವರ್ತಕ ಕೋಷ್ಟಕದ ಮೊದಲ ಮತ್ತು ಎರಡನೇ ಗುಂಪುಗಳನ್ನ ಏನಂತ ಕರೀತಾರ ಅಂತಂದ ಹೇಳಿ. ಇಲ್ಲಿ ನೋಡ್ರಿ ಈ ತರ ಏನ್ ಬರುತ್ತಲ್ಲ ಇವುಗಳನ್ನ ನಾವು 1ನೇ ಗುಂಪು 2ನೇ ಗುಂಪು ಅಂತಂದ ಹೇಳಿ ಕರಿತೀವಿ. ಆಮೇಲೆ 3, 4 ಹಿಂಗೆಲ್ಲ ಬರ್ತಾವ. ಲಾಸ್ಟ್ ವರ್ಗು ಎಲ್ಲಿವರೆಗೂ ಬರ್ತಾವ ಅಂತಂದ ಹೇಳಿದ್ರೆ 18 ಗ್ರೂಪ್ ಒಳಗೆ ಬರ್ತಾವ. 18 ಗ್ರೂಪ್ಗಳು ಬರ್ತಾವ ಇದ್ರಲ್ಲಿ. ಕ್ಲಿಯರ್. ಅದಾದ ನಂತರ ನೆಕ್ಸ್ಟ್ 1, 2, 3, 4, 5, 6, 7 ಏನಂತಂದ ಹೇಳಿದ್ರೆ ಕಾಲಮ್ಗಳು ಬರ್ತಾವ. ಇದನ್ನ ನೆನ್ಪಿಟ್ಕೋಬೇಕು. ಸೊ ಈ ರೀತಿಯಾಗಿ 7 ಬರ್ತಾವ. ಈ ತರ ಗುಂಪುಗಳಾಗಿ ಏನಂತಂದ್ರೆ ಇದ್ರ 18 ಬರ್ತಾವ. ರೋ ಅಂತಂದ ಹೇಳ್ತೀವಿ. 7 ರೋಸ್ಗಳು, 18 ಕಾಲಮ್ಗಳು. ಪಾಯಿಂಟ್ ಕ್ಲಿಯರ್. ಅದಾದ ನಂತರ ಈ ಎಲ್ಲಾ ಏನದಾವಲ್ಲ ಮೂಲ ವಸ್ತುಗಳನ್ನ ನಾವೇನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಡಿವೈಡ್ ಮಾಡ್ತೀವಿ ಗ್ರೂಪ್ಗಳಾಗಿ. ಸೊ ಯಾಕಂತಂದ ಹೇಳಿದ್ರೆ ಇವಾಗ ಇಲೆಕ್ಟ್ರಾನ್ ಕಾನ್ಫಿಗರೇಷನ್ ತಗೊಂಡ್ರಿ ಅಂತಂದ ಹೇಳಿದ್ರ ಸೊ ಅವುಗಳನ್ನ ಎಲ್ಲೆಲ್ಲಿ ಗ್ರೂಪ್ ಮಾಡ್ತೀರಿ, SPDF ಅಂತಂದ ಹೇಳಿ. SPDF ಅನ್ನೋದ್ರಲ್ಲಿ ನಾವು
ಚೇಂಜಸ್ ಅನ್ನ ಮಾಡ್ತೀವಿ. ಸೊ ಅದನ್ನ ಕ್ವಶನ್ ಕೇಳಿದ್ರೆ ಇದರಲ್ಲಿ ಗುಂಪು ಒಂದನ್ನ ಮತ್ತು ಗುಂಪು ಎರಡನ್ನ ನಾವು ಯಾವ ಗುಂಪುಗಳಂತಂದ್ ಹೇಳಿ ಕರೀತಾರ ಅಂತಂದ್ ಹೇಳಿದ್ರೆ ಎಸ್ ಬ್ಲಾಕ್ ಅಂತಂದ್ ಹೇಳಿ ಕರೀತಾರೆ. ಏನಂತ ಕರೀತಾರೆ? ಎಸ್ ಬ್ಲಾಕ್ ಅಂತ ಕರೀತಾರೆ. ಯಾಕಂತಂದ್ ಹೇಳಿದ್ರೆ ಅವುಗಳ ಕೊನೆಯ ಎಲೆಕ್ಟ್ರಾನ್ ಎಸ್ ಆರ್ಬಿಟ್ ನಲ್ಲಿ ಇರುತ್ತೆ. ಅವುಗಳ ಕೊನೆಯ ಎಲೆಕ್ಟ್ರಾನ್ ಏನಂತಂದ್ ಹೇಳಿದ್ರೆ ಎಲ್ಲಿರುತ್ತೆ? ಎಸ್ ಆರ್ಬಿಟ್ ನಲ್ಲಿ ಇರೋದ್ರಿಂದ ಅವುಗಳನ್ನ ಏನಂತ ಕರಿತೀವಿ? ಎಸ್ ಬ್ಲಾಕ್ ಗಳು ಅಂತಂದ್ ಹೇಳಿ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟ್. ಅದಾದ ನಂತರ ಇವುಗಳಲ್ಲಿ ಹೈಡ್ರೋಜನ್ ಅನ್ನ ಹೊರತುಪಡಿಸಿ, ಈ ನೋಡ್ರಿ, ಹೈಡ್ರೋಜನ್ ಅನ್ನ ಹೊರತುಪಡಿಸಿ ಲೀಥಿಯಮ್ಮು, ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ರುಬಿಡಿಯಮ್ಮು, ಸೀಸಿಯಮ್ಮು, ಆಮೇಲೆ ಫ್ರಾನ್ಸಿಯಮ್ಮು, ಬೆರಿಲಿಯಮ್ಮು, ಮ್ಯಾಗ್ನೇಸಿಯಮ್ಮು, ಕ್ಯಾಲ್ಸಿಯಂ, ಆಮೇಲೆ ನೆಕ್ಸ್ಟ್ ಸ್ಟ್ರಾಂಟಿಯಂ, ಬೇರಿಯಂ, ಅದಾದ ನಂತರ ರೇಡಿಯಂ. ಇವೆಲ್ಲ ಏನಂತಂದ ಹೇಳಿದ್ರ ಲೋಹಗಳು ಅಂತಂದ ಹೇಳ್ತೀವಿ. ಎಲ್ಲ ಏನಂತಂದ ಹೇಳಿದ್ರ ಲೋಹಗಳು. ಬಟ್ ಅದರ ಹೈಡ್ರೋಜನ್ ಅನ್ನ ಒಂದು ಹೊರತುಪಡಿಸಿ ಉಳಿದುದೆಲ್ಲ ಲೋಹಗಳಾಗ್ತಾವ. ಈ ಪಾಯಿಂಟ್ ನೆನ್ಪಿಟ್ಕೊಳ್ರಿ. ಆಮೇಲೆ ಇವೆಲ್ಲ ಯಾವ ಬಾಂಡ್ ಅನ್ನ ಹೊಂದಿರ್ತಾವ ಅಂತಂದ ಹೇಳಿದ್ರ ಅಯೋನಿಕ್ ಬಾಂಡ್ ಅನ್ನ ಹೊಂದಿರ್ತಾವ. ಇವೆಲ್ಲ ಯಾವ ಬಾಂಡ್ ಅನ್ನ ಹೊಂದಿರ್ತಾವ? ಅಯೋನಿಕ್ ಬಾಂಡ್ ಅನ್ನ ಹೊಂದಿರ್ತಾವ. ಪಾಯಿಂಟ್ ಕ್ಲಿಯರ್? ಅದಾದ ನಂತರ ನೆನ್ಪಿಟ್ಕೊಳ್ರಿ, ಈ ಮ್ಯಾಗ್ನೇಷಿಯಂ ಎಲ್ಲಿ ಕಂಡು ಬರಂತಂದ ಹೇಳಿದ್ರೆ ಎಲೆಗಳಲ್ಲಿ ಕಂಡು ಬರುತ್ತೆ. ಉಳಿದದ್ದು ಹೇಳ್ಬೇಕಂತಂದ ಹೇಳಿದ್ರೆ ಎಲೆಗಳಲ್ಲಿ, ಅದು ಪತ್ರ ಹರಿತಿನಲ್ಲಿ ಮ್ಯಾಗ್ನೇಷಿಯಂ ಕಂಡು ಬರುತ್ತೆ. ಅದಾದ ನಂತರ ಕ್ಯಾಲ್ಸಿಯಂ ಎಲ್ಲೆಲ್ಲಿ ಕಂಡು ಬರುತ್ತೆ? ಸರ್ ಹಾಲಿನಲ್ಲಿ ಕಂಡು ಬರುತ್ತ್ರಿ. ಅದಾದ ನಂತರ ನಮ್ಮ ಬೋನ್ಸ್ ಗಳಲ್ಲಿ ಕಂಡು ಬರ್ತೈತ್ರಿ. ಅದಾದ ನಂತರ ಸುಣ್ಣದಲ್ಲಿ ಏನಂತಂದ ಹೇಳಿದ್ರೆ ಕಂಡು ಬರ, ಎಲ್ಲೆಲ್ಲಿ ಬೆಳಗೈತ್ರಿ ಅಲ್ಲೆಲ್ಲ ಕ್ಯಾಲ್ಸಿಯಂ. ನಮ್ಮ ಹಲ್ಲಿನೊಳಗಡೆ ಕ್ಯಾಲ್ಸಿಯಂ ಕಂಡು ಬರುತ್ತೆ. ಕರೆಕ್ಟಾ? ಅದಾದ ನಂತರ ಸೋಡಿಯಂ ಏನ್ರಿ ಸರ್? ಸೋಡಿಯಂ ಮತ್ತು ಕ್ಲೋರಿನ್ ಇವೆರಡೂ ಸೇರಿ ಏನಂದ್ರೆ NaCl, ಸೋಡಿಯಂ ಕ್ಲೋರೈಡ್ ಆಗ್ತಾವ್ರಿ. ಅವುಗಳನ್ನ ನಾವು ಸಾಮಾನ್ಯ ಉಪ್ಪು ಅಂತಂದ ಹೇಳಿ ಕರಿತೀವ್ರಿ. ಪಾಯಿಂಟ್? ಎಸ್. ಇಲ್ಲಿ ನೋಡ್ರಿ, ನ್ಯೂಟನ್ ಮೀಟರ್ ಸ್ಕ್ವೇರ್ ಎಂಬುದು ಯಾವುದರ ಅಂತಾರಾಷ್ಟ್ರೀಯ ಏಕಮಾನ ಅಂತಂದೈತೆ? ನ್ಯೂಟನ್ ಮೀಟರ್ ಸ್ಕ್ವೇರ್. ಸೊ ಯಾವ್ದ್ರದ್ದು ಅಂತಂದ ಹೇಳಿದ್ರೆ ಇಲ್ಲಿ ನಾವು ಪ್ರೆಷರ್ ಅಂತಂದ ಹೇಳ್ತೀವಿ. ಯಾವ್ದ್ರದ್ದು? ಒತ್ತಡದ ಏಕಮಾನ. ನಾವು ಏನಂತ ಅಂತಾರಾಷ್ಟ್ರೀಯ ಏಕಮಾನ, ಅದನ್ನ ನಾವು ನ್ಯೂಟನ್ ಮೀಟರ್ ಸ್ಕ್ವೇರ್ ಅಂತಂದ್ ಕರಿತೀವಿ. ಅದಾದ ನಂತರ ಅದನ್ನ ನಾವು ಇನ್ನೊಂದು ಹೆಸರಿಂದ ಏನ್ ಕರಿತೀವಿ ಅಂದ್ರೆ ಪ್ಯಾಸ್ಕಲ್ ಅಂತಂದ್ ಕರಿತೀವಿ. ಏನಂತ ಕರಿತೀವಿ? ಪ್ಯಾಸ್ಕಲ್. ನೆನ್ಪಿಟ್ಕೊಡ್ರಿ, ಇದು ತುಂಬಾ ಇಂಪಾರ್ಟೆಂಟ್. ಇದು ನ್ಯೂಟನ್ ಮೀಟರ್ ಸ್ಕ್ವೇರ್ ಅಲ್ಲ, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರೆಷರ್ ಅಂತಂದ ಹೇಳ್ತೀವಿ. ಸರ್ ಯಾವ ತರ ರೀ? ಪ್ರೆಷರ್ ಈಕ್ವಲ್ ಟು ಏನಂತಂದ ಹೇಳಿದ್ರ ಬಲ ಡಿವೈಡೆಡ್ ಬೈ ವಿಸ್ತೀರ್ಣ ಅಂತಂದ ಹೇಳ್ತೀವಿ. ಈಗ ನೋಡ್ರಿ, ಬಲವನ್ನ ನಾವು ಯಾವ್ದ್ರಲ್ಲಿ ಹೇಳ್ತೀವಿ? ನ್ಯೂಟನ್ ಅಲ್ಲಿ ಹೇಳ್ತೀವಿ. ವಿಸ್ತೀರ್ಣವನ್ನ ನಾವು ಮೀಟರ್ ಸ್ಕ್ವೇರ್ ಅಲ್ಲಿ ಹೇಳ್ತೀವಿ. ಸೊ ಹಂಗಾದ್ರೆ ನಮ್ ಪ್ರೆಷರ್ ನ ನಾವು ಯಾವ್ದ್ರಲ್ಲಿ ಹೇಳ್ಬೇಕು? ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಹೇಳ್ಬೇಕು. ಅದನ್ನ ನಾವು ಪ್ಯಾಸ್ಕಲ್ ಅಂತಂದ ಹೇಳಿ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಟುಕೊಡ್ರಿ. ಸೊ ಅದಾದ ನಂತರ ನಿಮ್ಗೆ ಬೇಸಿಕ್ ಬಾಳ ಅಂದ್ರೆ ಬಾಳ ನೆನ್ಪಿಡ್ಬೇಕ. ಈಗ ನೋಡ್ರಿ, ಟೈಮ್ ಅಂತ, ಈಗ ನೋಡ್ರಿ ಲೆಂತ್ ಬರುತ್ತೆ. ಈಗ ನಾವು ಲೆಂತ್ ಅನ್ನ ನಾವು ಯಾವ್ದ್ರಲ್ಲಿ ಹೇಳ್ತೀವಿ ಅಂತಂದ ಹೇಳಿದ್ರೆ ಮೀಟರ್ ಅಲ್ಲಿ ಹೇಳ್ತೀವಿ. ಅದಾದ ನಂತರ ನಾವು ಮಾಸ್ ಅನ್ನ ನಾವು ಯಾವ್ದ್ರಲ್ಲಿ ಹೇಳ್ತೀವಿ? ಕೆಜಿ ಒಳಗಡೆ ಹೇಳ್ತೀವಿ. ಆಮೇಲೆ ನಾವು ಟೈಮ್ ಅನ್ನ ಯಾವ್ದ್ರಲ್ಲಿ ಹೇಳ್ತೀವಿ? ಸೆಕೆಂಡ್ ಒಳಗಡೆ ಹೇಳ್ತೀವಿ. ಇದು ಎಲ್ರಿಗೂ ಇವು ಮೂರು ಇಂಪಾರ್ಟೆಂಟ್ ಗೊತ್ತಿರ್ಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನಾವು ಬಲವನ್ನ ಯಾವ್ದ್ರಲ್ಲಿ ಹೇಳ್ತೀವಿ? ಫೋರ್ಸ್ ಅಂತಂದ್ ಹೇಳಿದ್ವಲ್ಲ, ಅದನ್ನ ನಾವು ನ್ಯೂಟನ್ ಅಲ್ಲಿ ಹೇಳ್ತೀವಿ. ಅದಾದ ನಂತರ ನಾವು ಕೆಲಸ ಮತ್ತು ಶಕ್ತಿಯನ್ನ ನಾವು ಜೂಲ್ ಅಲ್ಲಿ ಹೇಳ್ತೀವಿ. ಜೆ ಅಂತಂದ್ ಹೇಳ್ತೀವಿ. ಜೂಲ್ ಅಲ್ಲಿ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಪವರ್ ಅನ್ನ, ವಿದ್ಯುತ್ ಶಕ್ತಿ ಅಂತಂದ್ ಹೇಳಿ ಬರುತ್ತಲ್ಲ, ವಿದ್ಯುತ್ ಶಕ್ತಿ, ಪವರ್ ಅನ್ನ ನಾವು ವ್ಯಾಟ್ ಅಲ್ಲಿ ಹೇಳ್ತೀವಿ. ಅದಾದ ನಂತರ ಪ್ರೆಷರ್ ಅನ್ನ ನಾವು ಯಾವ್ದ್ರಲ್ಲಿ ಹೇಳ್ತೀವಿ? ಪ್ಯಾಸ್ಕಲ್ ಅಂತಂದ್ ಹೇಳ್ತೀವಿ. ಪ್ಯಾಸ್ಕಲ್ ಅಥವಾ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆಗ್ಲೇ ಕಲ್ತ್ವಲ್ಲ ಅದರಲ್ಲಿ. ಅಥವಾ ನೆಕ್ಸ್ಟ್ ಬರುತ್ತೆ ಇಲೆಕ್ಟ್ರಿಕ್ ಕರೆಂಟ್ ಅಂತಂದ ಹೇಳಿ. ಇಲೆಕ್ಟ್ರಿಕ್ ಕರೆಂಟ್ ಅನ್ನ ಆಂಪಿಯರ್ ಅಲ್ಲಿ ಹೇಳ್ತೀವಿ. ಯಾವ್ದ್ರಲ್ಲಿ ಹೇಳ್ತೀವಿ? ಆಂಪಿಯರ್ ಅಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಪೊಟೆನ್ಶಿಯಲ್ ಡಿಫರೆನ್ಸ್, ವಿದ್ಯುತ್ ವಿಭವ ಅಂತಂದ ಹೇಳ್ತೀವಿ. ಪೊಟೆನ್ಶಿಯಲ್ ಡಿಫರೆನ್ಸ್. ಸೊ ಈ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ನಾವು ಯಾವ್ದ್ರಲ್ಲಿ ಹೇಳ್ತೀವಿ? ವೋಲ್ಟ್ ಅಲ್ಲಿ ಹೇಳ್ತೀವಿ. ಯಾವ್ದ್ರಲ್ಲಿ? ವೋಲ್ಟ್ ಒಳಗಡೆ. ಆಮೇಲೆ ರೆಸಿಸ್ಟೆನ್ಸ್ ಅಂತಂದ ಹೇಳಿ ಬರುತ್ತವು. ರೆಸಿಸ್ಟೆನ್ಸ್, ವಿರೋಧ ಅಂತಂದ ಹೇಳ್ತೀವಿ. ವಿದ್ಯುತ್ ರೋಧ ಅಂತಂದ ಹೇಳ್ತೀವಿ. ಅದನ್ನ ಓಮ್ ಅಲ್ಲಿ ಹೇಳ್ತೀವಿ. ಓಮ್ ಅಂತಂದ ಹೇಳಿ. ಆಮೇಲೆ ಫ್ರೀಕ್ವೆನ್ಸಿ ಬರುತ್ತ. ಫ್ರೀಕ್ವೆನ್ಸಿಯನ್ನ ನಾವು ಯಾವ್ದ್ರಲ್ಲಿ ಹೇಳ್ತೀವಿ? ಹರ್ಡ್ಜ್ ಒಳಗಡೆ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಇಷ್ಟು ಪಾಯಿಂಟ್ಸ್ ಗಳು ಏನಂತಂದ ಹೇಳಿದ್ರ ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ತಾಪಮಾನವನ್ನ, ಟೆಂಪರೇಚರ್ ಅನ್ನ ಯಾವ್ದ್ರಲ್ಲಿ ಹೇಳ್ತೀವಿ? ಕೆಲ್ವಿನ್ ಅಂತಂದ ಹೇಳ್ತೀವಿ. ಟೆಂಪರೇಚರ್ ಅನ್ನ ನಾವು ಯಾವ್ದ್ರಲ್ಲಿ ಹೇಳ್ತೀವಿ? ಕೆಲ್ವಿನ್ ಅಲ್ಲಿ. ಇವು ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಗಳು ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಎಕ್ಸಾಮ್ಸ್ ಗಳಲ್ಲಿ ಕೇಳುವಂತಹ ಥಿಂಗ್ಸ್ ಗಳಾಗಿದಾವ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಡ್ಯಾಶ್ ಡ್ಯಾಶ್ ಅನ್ನ ಬಿಸಿ ಮಾಡಿದಾಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪಡೆಯಲಾಗುತ್ತದೆ ಅಂತ ಹೇಳಿ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವ್ದಂತಂದ ಹೇಳಿದ್ರೆ ಜಿಪ್ಸಮ್ ಅನ್ನ ನಾವು ಏನಂತ ಬರಿತೀವಿ ನೋಡ್ರಿ, ನೆನ್ಪಿಟ್ಕೊಳ್ರಿ, CaSO4.2H2 ಅಂತಂದ ಹೇಳಿ. ಈ ಕ್ವಶನ್ ಅನ್ನ ಕೇಳಿದಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ರಾಸಾಯನಿಕ ಸೂತ್ರ ಏನು?
ಜಿಪ್ಸಮ್ದು ಸೂತ್ರ ಏನು ಅಂತಂದೇಳಿ ಇದನ್ನ ಎಷ್ಟರಲ್ಲಿ ಅಂತಂದ ಹೇಳಿದ್ರೆ 373 ಕೆಲ್ವಿನ್ ಒಳಗಡೆ 373 ಕೆಲ್ವಿನ್ ಅಥವಾ 100 ಡಿಗ್ರಿ ಸೆಲ್ಸಿಯಸ್ ಅಂತಂದ ಹೇಳ್ತೀವಿ. 100 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಬಿಸಿ ಮಾಡಿದಾಗ ಅದು ನೀರಿನ ಅಣುಗಳನ್ನ ಕಳೆದುಕೊಂಡು ಅದು ಏನಾಗಿ ಕನ್ವರ್ಟ್ ಆಗತ್ತ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿ ಕನ್ವರ್ಟ್ ಆಗತ್ತ. ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಯಾವ್ದ್ರಲ್ಲಿ ಬೆಳೆಸ್ತಾರ ಅಂತಂದ ಹೇಳಿದ್ರೆ ವೈದ್ಯಕೀಯ ಕ್ಷೇತ್ರದೊಳಗಡೆ ಮೂಳೆ ಮುರಿದಿತ್ತಂತಂದ ಹೇಳಿದ್ರೆ ಅಲ್ಲಿ ಪ್ಲಾಸ್ಟರ್ ಹಾಕ್ತಾರಲ್ಲ, ಅಲ್ಲೆಲ್ಲ ಬಿಳಿ ಪುಡಿಯನ್ನ ಸೇರಿಸ್ತಾರ, ಗೊತ್ತೈತೆ, ನೀರಿನೊಂದಿಗೆ ಸೇರಿಸಿದ ನಂತರ ಅದು ಗಟ್ಟಿ ಆಗತ್ತ. ಅಲ್ಲೆಲ್ಲ ಏನಂತಂದ ಹೇಳಿದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಬಳಸ್ತಾರ. ಅದಕ್ಕೋಸ್ಕರ ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್ ಇವೆರಡು. ಆಮೇಲೆ ಅಡುಗೆ ಸೋಡಾವನ್ನ ನಾವ್ ಏನಂತ ಕರಿತೀವಿ ಸರ್? NaHCO3 ಅಂತ ಕರಿತೀವಿ. ಸೋಡಿಯಂ ಬಾಯಿ ಕಾರ್ಬೋನೇಟ್, ಬೈ ಅಂತಂದ್ರೆ ನಾವು ಅಡಿಗೆ ಸೋಡಾನ್ನ ಬಾಯಿಯಿಂದ ತಿಂತೀವಲ್ಲ, ಸೊ ಅದಕ್ಕೋಸ್ಕರ ಸೋಡಿಯಂ ಬೈ ಕಾರ್ಬೋನೇಟ್ ಅಂತಂದೇಳಿ. ಸರ್ ಅದೇ ಇವಾಗ ಸೋಡಿಯಂ ಕಾರ್ಬೋನೇಟ್ ಅಂತ ಬಂದ್ರೆ NaCO3 ಬಂತಂತಂದ ಹೇಳಿದ್ರೆ ಸೋಡಿಯಂ ಕೈಯಿಂದ ತೊಳಿತೀವಲ್ಲ, ಸೋಡಿಯಂ ಕಾರ್ಬೋನೇಟ್ ಅಂತಂದೇಳಿ. ಈ ರೀತಿಯಾಗಿ ಈ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಡ್ಯಾಶ್ ಡ್ಯಾಶ್ ಎಂಬುದು DNA ದ ಒಂದು ಭಾಗವಾಗಿದ್ದು ಇದು ಪ್ರೋಟೀನ್ ಸಂಬಂಧಿಸಿದ ಮಾಹಿತಿಯನ್ನ ಒದಗಿಸುತ್ತ ಅಂತಂದೇಳಿ. ಯಾವುದು? ಸೊ ಯಾವ್ದಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್, ಕ್ರೋಮೋಸೋಮ್ಸ್ ಗಳಂತಂದ್ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ? ಕ್ರೋಮೋಸೋಮ್ಸ್ ಗಳಂತಂದ್ ಹೇಳ್ತೀವಿ. ಈಗ DNA ದೊಳಗಡೆ ಏನಿರ್ತಾವ ಅಂತಂದ್ ಹೇಳಿದ್ರೆ ಕ್ರೋಮೋಸೋಮ್ಸ್ ಗಳಿರ್ತಾವ. ಈ ಕ್ರೋಮೋಸೋಮ್ಸ್ ಗಳಲ್ಲಿ ಏನಿರ್ತಾವ ಅಂತಂದ್ ಹೇಳಿದ್ರೆ ಕಂಪ್ಲೀಟ್ ಬ್ಲೂ ಪ್ರಿಂಟ್ ಆಫ್ ಲೈಫ್ ಅಂತಂದ್ ಹೇಳ್ತೀವಿ. ನಮ್ಮ ಜೀವನದ ನೀಲನಕ್ಷೆ ಎವ್ರಿಥಿಂಗ್ ಅದರಲ್ಲೇ ಇರುತ್ತೆ. ಯಾವ್ಯಾವ ಕ್ಯಾರೆಕ್ಟರ್ಗಳು, ಅಪ್ಪನಿಂದ ಬಂದಿರೋ ಕ್ಯಾರೆಕ್ಟರ್ಗಳು, ಅಮ್ಮನಿಂದ ಬಂದಿರೋ ಕ್ಯಾರೆಕ್ಟರ್ಗಳು, ಅದಾದ ನಂತರ ನೆಕ್ಸ್ಟ್ ಅಜ್ಜ ಅಜ್ಜಿಯಿಂದ ಬಂದಿರುವಂತಹ ಗುಣಲಕ್ಷಣಗಳು, ಎವ್ರಿಥಿಂಗ್ ಏನಂತಂದ ಹೇಳಿದ್ರ ಈ ಕ್ರೋಮೋಸೋಮ್ಸ್ ಗಳಲ್ಲಿ ಇರ್ತಾವ. ಈ ಕ್ರೋಮೋಸೋಮ್ಸ್ ಗಳು ನಮ್ಗೆ ಎಲ್ಲಾ ರೀತಿಯ ಮಾಹಿತಿಯನ್ನ ನೀಡ್ತಾವ. ಅದ್ರ ಜೊತೆಗೆ ಪ್ರೋಟೀನ್ ಸಂಶ್ಲೇಷಣೆಯನ್ನು ಕೂಡ ಮಾಡ್ತಾವ. ಇವೇನ್ ಮಾಡ್ತಾವ? ಪ್ರೋಟೀನ್ ಸಂಶ್ಲೇಷಣೆಯನ್ನು ಕೂಡ ಮಾಡ್ತಾವ. ಒಂದೊಂದ್ ಟೈಮ್ ಏನಂತಂದ ಹೇಳಿದ್ರೆ ಮ್ಯುಟೇಷನ್ ಅಂತಂದ್ ಹೇಳ್ತೀವಿ. ಅಂದ್ರೆ ಜೀನ್ ಗಳಲ್ಲಿ ಏನಾದ್ರೂ ಬದಲಾವಣೆ ಉಂಟಾಯ್ತು ಅಂತಂದ ಹೇಳಿದ್ರೆ, ಈ ಜೀನ್ ಗಳಲ್ಲಿ ಏನಾದ್ರೂ ಬದಲಾವಣೆ ಉಂಟಾಯ್ತು ಅಂತಂದ್ ಹೇಳಿದ್ರ ಅದನ್ನ ನಾವು ಏನಂತ ಕರಿತೀವಿ? ಮ್ಯುಟೇಷನ್ ಅಂತಂದ್ ಹೇಳಿ ಕರಿತೀವಿ. ಈಗ ಮೂವೀಸ್ ಅಲ್ಲಿ ತೋರಿಸ್ತಾರಲ್ಲ, ಬ್ಯಾಟ್ ಮ್ಯಾನು, ಸೂಪರ್ ಮ್ಯಾನು, ಅದಾದ ನಂತರ ನೆಕ್ಸ್ಟ್ ಸ್ಪೈಡರ್ ಮ್ಯಾನು, ಈ ತರ ಮ್ಯುಟೇಷನ್ ಅಲ್ಲ, ಮ್ಯುಟೇಷನ್ ಆಗ್ತದೆ ಬಟ್ ಅದ್ರ ಒಂಥರ ಡಿಫ್ರೆಂಟ್ ಆಗಿ ಮ್ಯುಟೇಷನ್ ಆಗತ್ತ. ಅದು ಅದಕ್ಕೂ ಮ್ಯುಟೇಷನ್ ಅಂತ ಕರೀತಾರ. ಜೀನ್ ಎಲ್ಲಾದ್ರೂ ಚೇಂಜ್ ಆಯ್ತಂದ್ರೆ ಆ ತರ ಚೇಂಜ್ ಆದ್ರೆ ಆ ತರ ಆಗ್ತಾರೆ, ಬೇರೆ ತರ ಚೇಂಜ್ ಆದ್ರೆ ಬೇರೆ ತರ ಆಗ್ತಾರೆ. ಬೇರೆ ತರ ಇನ್ನೊಂದ್ ತರ ಕೆಟ್ಟದಾಗ ಎಲ್ಲಾದ್ರೂ ಚೇಂಜ್ ಆಯ್ತಂದ್ರೆ ಮ್ಯುಟೇಷನ್ ಆಗಿ ರೋಗಗಳು ಬರ್ತಾವ. ಏನ್ ಬರ್ತಾವ? ರೋಗಗಳು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಜೀವವು ಸರಳ ಅಜೈವಿಕ ಅಣುಗಳಿಂದ ವಿಕಸನಗೊಂಡಿದೆ ಅಂತಂದೇಳಿ ಹೇಳಿದಂತಹ ಪರ್ಸನ್ ಯಾರು ಅಂತ ಕ್ವಶನ್ ಕೇಳಿದರೆ ಯಾರಂತಂದ ಹೇಳಿದ್ರೆ ಹ್ಯಾಲ್ಡೇನ್ ಅಂತಂದ ಹೇಳ್ತೀವಿ. ಹ್ಯಾಲ್ಡೇನ್ ಎಂಬ ವಿದ್ಯಾರ್ಥಿ JBS ಹ್ಯಾಲ್ಡೇನ್ ಮತ್ತು AI ಒಪಾರಿನ್ ಅಂತಂದೇಳಿ, AI ಒಪಾರಿನ್ ಅದನ್ನ ಹೆಸರು ಬರೀತೀನಿ ನೋಡ್ರಿ, ಒಪಾರಿನ್ ಅಂತಂದೇಳಿ. ಇವ್ರಿಬ್ರು ಏನ್ ಮಾಡ್ತಾರಂತಂದ ಹೇಳಿದ್ರ ಒಂದು ಜೀವವು ರಾಸಾಯನಿಕ ವಿಕಸನದ ಮೂಲಕ ಸರಳ ಅಜೈವಿಕ ಅಣುಗಳಿಂದ ಉದ್ಭವವಾಗೈತೆ. ಜೈವಿಕ ಅಲ್ಲ, ಜೀವ ವಿರೋಧ ವಸ್ತುಗಳಿಂದಲ್ಲ, ಜೀವ ಇಲ್ದಿರೋ ವಸ್ತುಗಳಿಂದ ಏನಂದ್ರ ಜೀವನ ಈಗೇನ್ ನಾವು ಅನುಭವಿಸ್ತಾ ಇದೀವಲ್ಲ, ಈ ಜೀವನ ಅಜೈವಿಕ ಘಟಕಗಳಿಂದ ವಿಕಸನ ಆಗೈತಿ ಅಂತಂದೇಳಿ ಹೇಳ್ತಾರ. ಇದು ತುಂಬಾ ಇಂಪಾರ್ಟೆಂಟ್. ಈ ಸಿದ್ಧಾಂತವನ್ನ ನಾವು ಅಬಯೋಜೆನಿಸಿಸ್ ಅಂತಂದ್ ಕರೀತಾರ. ಅಬಯೋಜೆನಿಸಿಸ್ ಅಂತಂದೇಳಿ. ಯಾಕಂತಂದ್ ಹೇಳಿದ್ರೆ ಅವು ಜೀವ ಇಲ್ದೇ ಇರೋದ್ರಿಂದ ಹುಟ್ಟಿದಾವಲ್ಲ, ಅದಕ್ಕೋಸ್ಕರ ಅಬಯೋಜೆನಿಸಿಸ್. ಆರಂಭಿಕ ಭೂಮಿ ಹಿಂಗಿರ್ಲಿಲ್ಲ. ಅದ್ರಲ್ಲಿ ಏನಿತ್ತು ಅಂತಂದ್ ಹೇಳಿದ್ರೆ ಜಸ್ಟ್ ಜಾಸ್ತಿ ಅಮೋನಿಯಾ ಇತ್ತು, NH3, ಅದಾದ ನಂತರ ಮೀಥೇನ್ ಇತ್ತು, CH4 ಇತ್ತು, ಆಮೇಲೆ ಹೈಡ್ರೋಜನ್ ಇತ್ತು, ಆಮೇಲೆ ನೆಕ್ಸ್ಟ್ ಅತಿ ಮಳೆ ಆಗ್ತಾ ಇತ್ತು, ಕಿಡಿ, ಅದಾದ ನಂತರ ಶಾಖದ ಪ್ರಭಾವದಿಂದ ಅಮೈನೋ ಆಮ್ಲಗಳೇನಾಗ್ತಾವ ಅಂತಂದ್ ಹೇಳಿದ್ರೆ ರೂಪುಗೊಳ್ತಾವ. ಇವೆಲ್ಲದ್ರಿಂದ ಏನ ರೂಪುಗೊಳ್ತಾವ? ಅಮೈನೋ ಆಮ್ಲಗಳು ರೂಪುಗೊಳ್ತಾವ. ಅಮೈನೋ ಆಮ್ಲಗಳಿಂದ ನೆಕ್ಸ್ಟ್ ಏನಾಗತ್ತ? ಜೀವಕೋಶಗಳು ರೆಡಿ ಆಗ್ತಾವ. ಸಣ್ಣ ಸಣ್ಣ ಜೀವಕೋಶಗಳಿಂದ ಏನ್ ರೆಡಿ ಆಗತ್ತ? ಒಂದು ಸಣ್ಣ ಜೀವಿ ರೆಡಿ ಆಗತ್ತ. ಸೊ ಈ ರೀತಿಯಾಗಿ ಏನಂತಂದ್ರೆ ವಿಕಸನಗೊಳ್ತಾ ಹೋಗುತ್ತೆ. ಅದಾದ ನಂತರ ಹೃದಯದಿಂದ ಹುಟ್ಟಿದ ದೇಹದ ವಿವಿಧ ಅಂಗಗಳಿಗೆ ರಕ್ತವನ್ನ ಕೊಂಡೊಯ್ಯುವ ನಾಳ ಯಾವುದು? ಸೊ ಹಾರ್ಟ್ ಇಂದ ಹುಟ್ಟಿಬಿಟ್ಟು ಏನಂತಂದ ಹೇಳಿದ್ರೆ ಇಡೀ ಬಾಡಿಗೆ ಎಲ್ಲ ಹೋಗ್ಬೇಕು. ಸೊ ಅಂತಹ ರಕ್ತನಾಳಗಳನ್ನ ನಾವು ಏನಂತ ಕರಿತೀವಿ? ಆರ್ಟರಿ ಅಂತಂದ ಹೇಳಿ ಕರಿತೀವಿ. ಅಪಧಮನಿ ಅಂತ ಕರಿತೀವಿ. ಸೊ ಅಪಧಮನಿಗಳೇನ್ ಮಾಡ್ತಾವ ಅಂತಂದ ಹೇಳಿದ್ರೆ ಹೃದಯದಿಂದ ಆಕ್ಸಿಜನ್ ಯುಕ್ತ ಆಮ್ಲಜನಯುಕ್ತ ರಕ್ತವನ್ನ ಎಲ್ಲಾ ಭಾಗಗಳಿಗೆ ಪಂಪ್ ಮಾಡ್ತಾವ. ಸೊ ಈ ರಕ್ತದೊಳಗಡೆ ನೋಡ್ರಿ, ಈ ರಕ್ತದೊಳಗಡೆ ಏನಿರುತ್ತೆ ಅಂದ್ರೆ ಹಿಮೋಗ್ಲೋಬಿನ್ ಇರುತ್ತೆ. ಎಲ್ರಿಗೂ ಗೊತ್ತೈತಿ
ಹಿಮೋಗ್ಲೋಬಿನ್ ಇರುತ್ತೆ. ಈ ಹಿಮೋಗ್ಲೋಬಿನ್ ಏನಂತಂದ್ರೆ ಒಂದ್ ಹಡಗು ತರ ಏನಂದ್ರೆ ಆಕ್ಟ್ ಆಗತ್ತೆ. ಈ ಹಡಗಿನೊಳಗಡೆ ಏನ್ ಬಂದ್ ಕೂತ್ಕೊಳ್ಳುತ್ತ, ಆಕ್ಸಿಜನ್ ಬಂದ್ ಕೂತ್ಕೊಳ್ಳುತ್ತ. ಈ ಆಕ್ಸಿಜನ್ ಏನಂತಂದ ಹೇಳಿದ್ರ ಎಲ್ಲಿಗೆ ಬರುತ್ತ, ಹಾರ್ಟಿಗೆ ಬರುತ್ತೆ. ಹಾರ್ಟ್ ಇಂದ ಎಲ್ಲಾ ಭಾಗಗಳಿಗೆ ಹೋಗುತ್ತೆ. ಆಮೇಲೆ ಅಲ್ಲಿರೋ ರಕ್ತ, ಅಲ್ಲಿರೋ ಏನಂತಂದ ಹೇಳಿದ್ರೆ ಪ್ರತಿಯೊಂದು ಜೀವಕೋಶಗಳಲ್ಲಿರುವಂತಹ ಮೈಟೋಕಾಂಡ್ರಿಯ ಏನ್ ಮಾಡುತ್ತ, ಈ ಆಕ್ಸಿಜನ್ ಅನ್ನ ತಗೊಳುತ್ತ. ಆಕ್ಸಿಜನ್ ಅನ್ನ ತಗೊಂಡ್ ಏನ್ ಮಾಡತ್ತ, ಎನರ್ಜಿಯನ್ನ ಕ್ರಿಯೇಟ್ ಮಾಡತ್ತ. ಈ ತರ ಕ್ರಿಯೇಟ್ ಮಾಡುವಾಗ ಏನಾಗತ್ತ, ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗತ್ತೆ. ಈ ಕಾರ್ಬನ್ ಡೈಆಕ್ಸೈಡ್ ಅನ್ನ ಮೈಟೋಕಾಂಡ್ರಿಯ ಏನ್ ಮಾಡುತ್ತ, ಮತ್ತ ಹಿಮೋಗ್ಲೋಬಿನ್ ಒಳಗಡೆ, ಆ ಹಡಗಿನೊಳಗಡೆ ಕೂಡ್ಸುತ್ತ. ಇದ್ರೊಳಗಡೆ ಏನಾಗತ್ತ, ಇವಾಗ CO2 ಬರುತ್ತೆ. ಈ CO2 ಎಲ್ಲಿಗೆ ಬರುತ್ತೆ, ರಿಟರ್ನ್ ಏನಂತಂದ ಹೇಳಿದ್ರ ವೇನ್ಸ್ ಗಳಿಂದ ಎಲ್ಲಿಗೆ ಬರ್ತೈತಿ, ಹೃದಯಕ್ಕೆ ಬರುತ್ತೆ. ಈ ಹೃದಯದಿಂದ ಎಲ್ಲಿಗೆ ಹೋಗುತ್ತೆ, ಶ್ವಾಸಕೋಶಗಳಿಗೆ ಹೋಗುತ್ತೆ. ಶ್ವಾಸಕೋಶ, ಈ ಶ್ವಾಸಕೋಶಗಳಲ್ಲಿ ಏನ್ ಮಾಡತ್ತ ಅಂತಂದ ಹೇಳಿದ್ರೆ ಅಲ್ವಿಯೋಲಾಯ್ ಅಂತಂದ ಹೇಳ್ತೀವಲ್ಲ, ಅಲ್ವಿಯೋಲಾಯ್ ಬೆರಳಿನ ಲೈಕ್ ಸ್ಟ್ರಕ್ಚರ್, ಬೆರಳಿನ ತರ ಅಲ್ವಿಯೋಲಾಯ್ ಅಂತಂದ ಹೇಳಿ, ಅವು ಏನ್ ಮಾಡ್ತಾವ ಅಂತಂದ ಹೇಳಿದ್ರ ಇಲ್ಲಿ ಲೋಡ್ ಆಗಿರುವಂತಹ ಕಾರ್ಬನ್ ಡೈಆಕ್ಸೈಡ್ ನ ತಗೊಂಡು ನಮ್ಮ ಬಾಯಿಯ ಮೂಲಕ ಹೊರಗಾಗ್ತವ. ಆಮೇಲೆ ಅಲ್ಲಿ ಅನ್ಲೋಡ್ ಆಗಿರತ್ತಲ್ಲ, ಮತ್ತೇನ್ ಮಾಡ್ತಾವ ಅಲ್ವಿಯೋಲಾಯ್ ಸಡನ್ ಆಗಿ ಲೋಡ್ ಮಾಡ್ತಾವ ಏನನ್ನ, ಕಾರ್ಬನ್ ಸಾರಿ ಆಕ್ಸಿಜನ್ ಅನ್ನ. ಮತ್ತೆ ಈ ಆಕ್ಸಿಜನ್ ಇದು ಎಲ್ಲಿಗೆ ಬರ್ತೈತೆ, ಹಾರ್ಟ್ ಬರುತ್ತೆ. ಹಾರ್ಟ್ ಇಂದ ಆರ್ಟರಿ ಮೂಲಕ ಎಲ್ಲಾ ಕಡೆ ಹೋಗುತ್ತೆ. ಸೊ ಇದು ನಾರ್ಮಲ್ ಪ್ರೊಸೆಸ್. ಸೊ ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಚಿತ್ರದಿಂದ ಶಕ್ತಿಯ ಬಗ್ಗೆ ಒಂದು ನಿರ್ಣಯವನ್ನ ತಗೋಬೇಕು. ಇಲ್ಲೊಂದು ಟ್ರಕ್ ಹೊಂಟೈತೆ, ಇಲ್ಲೊಂದು ಬೈಕ್ ಹೊಂಟೈತೆ. ಏನ್ ಹೇಳುತ್ತೆ ಇದು ನೋಡ್ರಿ, ಎರಡೂ ವಾಹನಗಳಲ್ಲಿ ಗುರುತ್ವಾಕರ್ಷಣೆಯ ಸಂಭಾವ್ಯ ಶಕ್ತಿ ಇದೆ ಅಂತ ಹೇಳಿ. ಗುರುತ್ವಾಕರ್ಷಣೆ ಬರಂಗಿಲ್ಲ, ಎಲ್ಲಾದ್ರೂ ಭೂಮಿ ಬಿಟ್ಟು ಮೇಲ್ಗಡೆ ಇದ್ವು ಅಂತಂದ ಹೇಳಿದ್ರೆ ಗುರುತ್ವಾಕರ್ಷಣೆ ಬರುತ್ತೆ. ಎರಡು ವಾಹನಗಳು ಹೆಚ್ಚಿನ ಶಕ್ತಿಯನ್ನ ಬಳಸಿ ವೇಗವಾಗಿ ಚಲಿಸುತ್ತವೆ ಅಂತಂದೇಳಿ. ಓಕೆ, ವೇಗವಾಗಿ ಚಲಿಸುತ್ತವೆ ಏನೋ ಒಂದು. ನೆಕ್ಸ್ಟ್, ಎರಡು ವಾಹನಗಳು ಯಾಂತ್ರಿಕ ಶಕ್ತಿಯನ್ನ ಸ್ನಾಯುವಿನ ಶಕ್ತಿಯಾಗಿ ಬರಂಗಿಲ್ಲ. ಯಾಂತ್ರಿಕ ಶಕ್ತಿ ಅಂತಂದ ಹೇಳಿದ್ರೆ ಸ್ಟೋರ್ ಆಗಿರೋದು, ಒಂದು ಹೈಟ್ ಒಳಗಡೆ ಸ್ಟೋರ್ ಆಗಿರೋದು, ಅಥವಾ ಡ್ಯಾಮ್ಸ್ ಗಳಲ್ಲಿ ನೀರ್ ಸ್ಟೋರ್ ಆಗಿರುತ್ತೆ, ಅದರಲ್ಲಿ ಯಾಂತ್ರಿಕ ಶಕ್ತಿ ಇರುತ್ತೆ. ಪೊಟೆನ್ಶಿಯಲ್ ಎನರ್ಜಿ ಅಂತಂದ ಹೇಳ್ತೀವಿ, ಯಾಂತ್ರಿಕ ಶಕ್ತಿ ಅದು ಬರಂಗಿಲ್ಲ. ಇಲ್ಲಿ ನೋಡ್ರಿ, ಎರಡೂ ವಾಹನಗಳು ಚಲನ ಶಕ್ತಿಯನ್ನ ಹೊಂದಿವೆ, ಕೈನೆಟಿಕ್ ಎನರ್ಜಿ. ಇದು ಕೂಡ ಚಲಿಸ್ತಾ ಐತೆ, ಇದು ಕೂಡ ಚಲಿಸ್ತಾ ಐತೆ. ಅಂದ್ರೆ ಇವೆರಡು ಏನಂದ್ರೆ ಕೈನೆಟಿಕ್ ಎನರ್ಜಿಯನ್ನ ಹೊಂದಿದಾವ. ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಏನ್ ಬರುತ್ತಂದ್ರ ½mv² ಅಂತಂದ ಹೇಳ್ತೀವಿ. ½mv². ಈ ಥಿಂಗ್ಸ್ ಗಳನ್ನ ಜಸ್ಟ್ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ವೇಗವನ್ನ ದ್ವಿಗುಣಗೊಳಿಸಿದರೆ ಆಗ ಏನಾಗತ್ತ. ವೇಗವನ್ನ ದ್ವಿಗುಣಗೊಳಿಸಿದ್ರೆ, ವೇಗ ನಾರ್ಮಲ್ ಆಗೈತೆ, ಅದನ್ನ ದ್ವಿಗುಣಗೊಳಿಸ್ರಿ ಏನಾಗತ್ತ, ಆ ವೇಗವು 3 ಪಟ್ಟು, ಆಮೇಲೆ ಚಲನ ಶಕ್ತಿಯು 4 ಪಟ್ಟು ಹೆಚ್ಚಾಗತ್ತ. ಆವೇಗವು 3 ಪಟ್ಟು, ಚಲನ ಶಕ್ತಿ 4 ಪಟ್ಟು. ಹಿಂಗಂದ್ರೆ ಏನ ಬರಂಗಿಲ್ಲ. ಇಲ್ಲಿ ನೋಡ್ರಿ, ಆವೇಗ ಅಂತಂದ ಹೇಳಿದ್ರ mv ಅಂತಂದ ಹೇಳ್ತೀವಿ. ಆವೇಗ, ಮೊಮೆಂಟಮ್ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ವೇಗ ಅಂತಂದ ಹೇಳಿದ್ರೆ ವಿ ಅಂತಂದ ಹೇಳ್ತೀವಿ. ಇದು ದ್ವಿಗುಣಗೊಳ್ತು ಅಂತಂದ ಹೇಳಿದ್ರೆ 2 ಪಟ್ಟ ಆಯ್ತು ಅಂತಂದ ಹೇಳಿದ್ರ ಇಲ್ಲಿ ನಮ್ ಕೈನೆಟಿಕ್ ಎನರ್ಜಿ ಏನಾಗ್ಬೇಕು, ಕೈನೆಟಿಕ್ ಎನರ್ಜಿ ½ mv² ಅಂತಂದ ಐತಲ್ಲ. ಈಗ ಇದನ್ನೆಲ್ಲ ಬಿಡ್ರಿ, ನಮ್ಗೆ ಇದೆಲ್ಲ ಬೇಡ. ಸೊ ಕೈನೆಟಿಕ್ ಎನರ್ಜಿ ಏನಾಗತ್ ನೋಡ್ರಿ, ಕೈನೆಟಿಕ್ ಎನರ್ಜಿ v² ಅಂತಂದ ಹೇಳಿದ್ರೆ ವಿ ಮೊದಲು 1 ಇತ್ತು, 1² ಆಯ್ತು, ಕರೆಕ್ಟಾ. ಈಗ v ಏನಾಗತ್ತಂತಂದ ಹೇಳಿದ್ರ 2 ಆಗತ್ತ ಅನ್ಕೊಳ್ರಿ. 2² ಅಂತಂದ ಹೇಳಿದ್ರ 4 ಬಂತ ಅಂದ್ರೆ ಎಷ್ಟ್ ಪಟ್ಟು ಜಾಸ್ತಿ ಆಯ್ತು, 1 ಇದ್ದದ್ 4 ಪಟ್ಟು ಆಯ್ತು ಅಂತಂದ ಹೇಳಿದ್ರ ಇಲ್ಲಿ 4 ಪಟ್ಟು ಜಾಸ್ತಿ ಆಗತ್ತ. ಆ ತರ ಎಲ್ಲಿದಾವ ನೋಡ್ರಿ, ಈ 2 ಆಪ್ಷನ್ಸ್ ಗಳಲ್ಲಿ ಇದಾವ. 2 ಮತ್ತು 4 ಬರಂಗ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಆವೇಗ ಕಂಡುಹಿಡಿಯೋನು. ಈಗ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಿ ಅಂತಂದ ಹೇಳಿ. ವಿ ಎಷ್ಟಿತ್ತು ಮೊದಲ 1 ಅಂತ ತಗೊಂಡ್ವಿ, ಅವಾಗ ಏನಾಯ್ತು 1 ಅಂತಂದೇಳಿ. ಆಮೇಲೆ ನೆಕ್ಸ್ಟ್ ಅನ್ನ ನಾವು ವಿ ಅನ್ನ 2 ತಗೊಂಡ್ವಿ, ಅವಾಗ ಏನಾಗತ್ತಂತಂದ ಹೇಳಿದ್ರೆ 2 ಆಗತ್ತ. 2 ಪಟ್ಟು ಜಾಸ್ತಿ ಆಗತ್ತ. ಅಂದ್ರ ಆವೇಗ ಏನಂತಂದ ಹೇಳಿದ್ರೆ 2 ಪಟ್ಟು ಜಾಸ್ತಿ ಆಗತ್ತ, ಆಮೇಲೆ ಚಲನ ಶಕ್ತಿ ಏನಂದ್ರ 4 ಪಟ್ಟು ಜಾಸ್ತಿ ಆಗತ್ತ. ಈ ರೀತಿಯಾಗಿ ನಾವು ಪ್ರಾಪರ್ ಆಗಿ ಸೊಲ್ಯೂಷನ್ಸ್ ಗಳನ್ನ ಹುಡುಕ್ಬೇಕು. ಅದ್ರಲ್ಲೂ ನಾ ಇವಾಗೇನ್ ಬರೆಸ್ತಿದ್ದೀನಲ್ಲ ಫಾರ್ಮುಲಾಸ್ಗಳು, ಬೇಸಿಕ್ ಎಕ್ಸ್ಪ್ಲನೇಷನ್ ಬಹಳ ಇಂಪಾರ್ಟೆಂಟ್ ಆಗತ್ತ. RRB ಒಳಗಡೆ ಇದನ್ನ ಸೈಡ್ ಬರ್ದಿಟ್ಕೊಡ್ರಿ. ವಿಡಿಯೋವನ್ನ 2-3 ಸರಿ ನೋಡ್ರಿ, ಅವಾಗ ನಿಮಗ್ ಪ್ರಾಪರ್ ಆಗಿ ಅರ್ಥ ಆಗತ್ತ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.